ಓಂ ದುರ್ಗಾದೇವಿಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು 9ನೆಯ ದಿನ ಮಹಾನವಮಿ, ಹಾಗೆ ಶುಕ್ಲ ನವಮಿ ಆಚರಣೆ ಮಾಡ್ಕೊಳ್ತಕ್ಕಂಥ ದಿನ. ಇದರಲ್ಲಿ ಆಯುಧ ಪೂಜೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಹಾಗೆ 9ನೆಯ ಒಂದು ನವರಾತ್ರಿಯ ಕಡೆಯ 9 ದಿನಗಳಲ್ಲಿ ಬಹಳ ವಿಶೇಷವಾಗಿ ಸಿದ್ಧಿದಾತ್ರಿಯ ಪೂಜೆಯನ್ನು ಮಾಡಿ ಇವತ್ತಿನ ದಿವಸ 9 ದಿನಗಳನ್ನು ಪರಿಸಮಾಪ್ತಿ ಮಾಡ್ಕೊಳ್ತಕ್ಕಂಥ ಅದ್ಭುತವಾದ ಪರ್ವಕಾಲ ಕೂಡ ಇದಾಗಿರುತ್ತೆ. ಜೊತೆಗೆ ಆಯುಧ ಪೂಜೆಯನ್ನು ಕೂಡ ಇಂದು ಮಾಡ್ಕೊಳ್ತೀವಿ. ಇನ್ನು ಸಿದ್ಧಿದಾತ್ರಿ ಅಂದರೆ 9ನೆಯ ದಿನವೇ ಮಹಾನವಮಿ. ಅಂದು ದುರ್ಗೆಯನ್ನು ಸಿದ್ಧಿದಾತ್ರಿ ರೂಪದಲ್ಲಿ 9 ದಿನಗಳು 9 ಶಕ್ತಿಗಳು ದುರ್ಗಾದೇವಿಗೆ ಬಂದು ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿದ ಪ್ರತೀಕವಾಗಿ ಇಂದು ಸಿದ್ಧಿದಾತ್ರಿಯ ಪೂಜೆ ಮಾಡ್ಕೊಳ್ಳೋದು. ಈ ತಾಯಿ ಎಲ್ಲ ರೀತಿಯ ಕರುಣೆ ಕೊಡ್ತಾಳೆ. ಸಿದ್ಧಿದಾತ್ರಿ ಅಂತ ಹೆಸರೇ ಸೂಚಿಸೋ ಹಾಗೆ ನಮಗೆ ಸಿದ್ಧಿಗಳನ್ನು, ನಮ್ಮ ಮಾನಸಿಕ ಎಲ್ಲೋ ಒಂದು ಕಡೆ ಗೊಂದಲಗಳನ್ನು ಹೋಗಲಾಡಿಸಿ ನಮ್ಮ ಜಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದೇ ಈ ಒಂದು ಸಿದ್ಧಿದಾತ್ರಿ ತಾಯಿ. ಕರುಣೆಯ ತಾಯಿ ಅಂತೂ ಕೂಡ ನಾವು ಈ ತಾಯಿಯನ್ನು ಕರಿತೀವಿ. ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖವಾಗಿರ್ತಕ್ಕಂತಹ ಸಿದ್ಧಿಗಳಾದ, ಈಗ ನಮಗೆ ಅಷ್ಟಸಿದ್ಧಿಗಳು ಅಂತ ಕರಿತೀವಿ, ಅಣಿಮ, ಮಹಿಮ, ಗರಿಮ, ಹಾಗೆ ಲಗಿಮ, ಪ್ರಾಪ್ತಿ, ಪ್ರಾಕಮ್ಯೋ, ಈಶಿತ್ವ ಹಾಗೂ ವಶಿತ್ವ ಅಂತಕ್ಕಂಥ ಎಲ್ಲ ಸಿದ್ಧಿಗಳನ್ನು ನಮಗೇನಾಗುತ್ತೆ, ಯುದ್ಧದಲ್ಲಿರ್ತಕ್ಕಂಥ ಶತ್ರು ಎದುರಾಳಿ ನಮ್ಮನ್ನು ನೋಡಿದಾಗ ನಾವು ಕಾಣಿಸ್ದಂಗೆ ಇರ್ತಕ್ಕಂಥದ್ದಾಗ್ಬೋದು, ಅಥವಾ ನಮ್ಮ ಅಸ್ತ್ರ ಅವರ ಮೇಲೆ ಪ್ರಯೋಗ ಮಾಡ್ತಕ್ಕಂಥ ಸಂದರ್ಭಕ್ಕೆ ಅವರಿಗೆ ಎಲ್ಲೋ ಒಂದು ಕಡೆ ಜ್ಞಾನ ಕಡಿಮೆ ಅಂದರೆ ಪ್ರಜ್ಞೆ ತಪ್ಪತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ಅಷ್ಟಸಿದ್ಧಿಗಳನ್ನು ಕೊಡ್ತಕ್ಕಂತಹ ತಾಯಿಯೇ ಸಿದ್ಧಿದಾತ್ರಿ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇಂದು ಗಜಾಶ್ವ ಪೂಜೆಯನ್ನು ಕೂಡ ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ಇಂದು ನವಮಂ ಸಿದ್ಧಿದಾತ್ರಿ ನವದುರ್ಗಾ ಪ್ರಕೀರ್ತಿತ ಅಂತ ನಾವೇನು ಕರಿತೀವಿ, ಈ ಒಂದು ತಾಯಿಯ ಒಂದು ವಿಶೇಷವಾದ ಮಂತ್ರ ಓಂ ಐಂ ಹ್ರೀಂ ಶ್ರೀಂ ಸಿದ್ಧಿದಾತ್ರೇ ನಮಃ. ಓಂ ಐಂ ಹ್ರೀಂ ಶ್ರೀಂ ಸಿದ್ಧಿದಾತ್ರೇ ನಮಃ. ಈ ಮಂತ್ರವನ್ನು ಕನಿಷ್ಠ 21 ಸಾರಿ ಆದರೂ ಇವತ್ತು ಜಪ ಮಾಡ್ಕೋಬೇಕು. ಹಾಗೆ ಈ ತಾಯಿ ನಮಗೆ ಧೈರ್ಯ ಕೊಡ್ತಕ್ಕಂಥದ್ದು, ಶಕ್ತಿ ತುಂಬಿಸ್ತಕ್ಕಂಥದ್ದು, ಮನಸ್ಸಿನ ಭಾವನೆಗಳನ್ನು ಧನಾತ್ಮಕವಾಗಿ ರೂಪಿಸ್ಕೊಳ್ತಕ್ಕಂಥದ್ದು, ಹಾಗೆ ನಮ್ಮಲ್ಲಿರ್ತಕ್ಕಂಥ ಅಖಂಡವಾದ ಒಂದು ಆತ್ಮಸ್ಥೈರ್ಯವನ್ನು ವೃದ್ಧಿ ಮಾಡ್ತಕ್ಕಂತಹ ತಾಯಿಯೇ ಈ ಸಿದ್ಧಿದಾತ್ರಿ ಆಗಿರ್ತಾರೆ. ಹಾಗೆ ಈ ತಾಯಿ ಬಹುಮುಖ್ಯವಾಗಿ ನಮಗೆ ಆರೋಗ್ಯ ಇರ್ಬೋದು, ಜಯ ಇರ್ಬೋದು, ನಮ್ಮ ಸಂಕುಚಿತ ಭಾವನೆಗಳನ್ನು ಹೋಗಲಾಡಿಸಿ ನಮಗೆ ವಿಶೇಷವಾದ ಒಂದು ಆತ್ಮಸ್ಥೈರ್ಯಕ್ಕಾಗಿ ಈ ತಾಯಿಯ ಪೂಜೆಯನ್ನು ಇಂದು ನಾವು ಶ್ರದ್ಧಾಭಕ್ತಿಗಳಿಂದ ಮಾಡಬೇಕಾಗಿರುತ್ತೆ. ಈ ತಾಯಿಗೆ ಕೋಸಂಬರಿ ಒಂದು ನೈವೇದ್ಯವನ್ನು ಆಗ್ಬೋದು, ಹಾಗೆ ಕೋಡು ಬಳೆ ಆಗ್ಬೋದು, ಹೆಸರು ಬೇಳೆ ಆಗ್ಬೋದು, ಹೆಸರು ಕಾಳು, ಹುಸ್ಲಿ ಅಂತೇನು ಕರಿತೀವಿ ಅದನ್ನು ಮಾಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಸಿದ್ಧಿದಾತ್ರಿಗೆ ಚತುರ್ಭುಜಗಳಿರ್ತಕ್ಕಂಥದ್ದು, ಕಮಲ ಪುಷ್ಪದ ಮೇಲೆ ವಿರಾಜಮಾನಲಾಗಿರ್ತಕ್ಕಂಥ ತಾಯಿ, ಕೈಗಳಲ್ಲಿ ಶಂಖ, ಚಕ್ರ, ಗದೆ ಹಾಗೂ ಕಮಲ ಪುಷ್ಪವನ್ನು ಕೈಗಳಲ್ಲಿ ಈ ತಾಯಿ ಧರಿಸಿರ್ತಾರೆ. ಈ ತಾಯಿಯನ್ನು ನಾವು ಕಡೆಯದಾಗಿ 9 ತಾಯಿಗಳನ್ನು ಜ್ಞಾಪಕ ಮಾಡಿಕೊಂಡು 9 ದಿನದ ಸ್ಮರಣೆಯೊಂದಿಗೆ ಈ ತಾಯಿಯ ಪೂಜೆಯನ್ನು ಇಂದು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಹಾಗೆ ಬಹು ವಿಶೇಷವಾಗಿ ಆಯುಧ ಪೂಜೆ, ಎಲ್ಲರಿಗೂ ಆಯುಧ ಪೂಜೆ ಶುಭಾಶಯಗಳನ್ನು ಕೋರ್ತಾ, ಆಯುಧ ಪೂಜೆ ಅಂದಾಗ ಅಸ್ತ್ರ ಪೂಜೆ, ನಮ್ಮ ಎಲ್ಲ ಜಯಕ್ಕೆ ನಮ್ಮ ಪ್ರತಿಯೊಂದು ಒಬ್ಬ ಶಿಕ್ಷಕನಿಗೆ ಪೆನ್ನು ಆಯುಧ ಆಗಿರುತ್ತೆ, ಹಾಗೆ ರೈತರಿಗೆ ನೇಗಿಲು ಆಯುಧ ಆಗಿರುತ್ತೆ, ಕಾರ್ಖಾನೆಯಲ್ಲಿರ್ತಕ್ಕಂಥವ್ರಿಗೆ ಮಿಷನರೀಸ್ ಆಯುಧಗಳಾಗಿರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಆಯುಧ. ಆ ಆಯುಧ ವರ್ಷ ಪೂರ್ತಿ ನಮ್ಮ ಜೀವನ ನಿರ್ವಹಣೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತಕ್ಕಂಥದ್ದೇ ಈ ಆಯುಧಗಳಾಗಿರುತ್ತೆ. ಆ ಆಯುಧಗಳ ಪೂಜೆಯನ್ನು ಇಂದು ಶ್ರದ್ಧಾ ಭಕ್ತಿಗಳಿಂದ ಮಾಡ್ತಕ್ಕಂಥ ಒಂದು ವಿಶೇಷವಾದ ಪರ್ವದಿನ. ಇದನ್ನೇ ನಾವು ಅಸ್ತ್ರ ಪೂಜೆ, ಶಾಸ್ತ್ರ ಪೂಜೆ, ಆಯುಧ ಪೂಜೆ ಅಂತ ಕರಿತೀವಿ. ಈ ಒಂದು ವೃತ್ತಿಪರ ಜೀವನದಲ್ಲಿ ನಮ್ಮ ಆ ಒಂದು ವಸ್ತುಗಳಿಗೆ ಅವು ಜೀವ ಕೂಡ ಇರುತ್ತೆ, ಆಯುಧಗಳಿಗೆ ಜೀವ ಇರುತ್ತೆ. ಯಾಕೆಂತೇಳಿ ನೋಡಿ, ಒಂದು ವಾಹನ ನಡೆಸ್ತಾ ಇರ್ತೀರ, ಸಡನ್ನಾಗಿ ಆಕ್ಸಿಡೆಂಟ್ ಆಗೋ ಟೈಮ್ಗೆ ನಿಮ್ಮ ಪ್ರಜ್ಞೆ ಜಾಗೃತಿಯಾಗಿ ಪಕ್ಕಕ್ಕೆ ಹೋಗ್ತೀರಾ, ಆಮೇಲೆ ಹೇಳ್ತೀರಾ ಇನ್ನೇನು ಆಕ್ಸಿಡೆಂಟ್ ಆಗಿಬಿಡ್ತಾ ಇತ್ತು, ಆದರೂ ತಪ್ಪಿಸ್ಕೊಂಡೆ, ಅದು ಹೆಂಗೋ ಗೊತ್ತಿಲ್ಲ ಅಂತಿರಲ್ಲ, ಅದು ನಿಜವಾಗ್ಲೂ ಯಾವುದೂ ಅಲ್ಲ, ಆ ಆಯುಧವೇ ನಿಮ್ಮನ್ನು ಕಾಪಾಡಿರ್ತಕ್ಕಂಥದ್ದು. ಇಂದು ಎಲ್ಲ ಆಯುಧಗಳು, ವಾದ್ಯಗಳಾಗ್ಬೋದು, ಹಾಗೆ ನಾವು ಉಪಯೋಗಿಸುವ ಎಲ್ಲ ಆಯುಧಗಳಿಗೆ ಇವತ್ತು ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು, ಗಂಧ ಅರ್ಪಣೆ ಮಾಡೋದು, ವಿಭೂತಿ ಅರ್ಪಣೆ ಮಾಡೋದು, ಕುಂಕುಮವನ್ನು ಅರ್ಪಣೆ ಮಾಡಿ ವಿಧ ಅಲಂಕಾರಗಳನ್ನು ಹಾಗೆ ಪುಷ್ಪಗಳನ್ನು ಅಲಂಕರಿಸ್ತಕ್ಕಂಥದ್ದು. ಆದರೆ ಆ ಒಂದು ಆಯುಧಗಳ ಯಾಕೆ ನಮಗೆ ತರತಲಾಂತರಗಳಿಂದ ಕೂಡ ಈ ಆಯುಧ ಪೂಜೆಯನ್ನು ನಾವು ಮಾಡ್ಕೊಂಬಂದಿರ್ತಕ್ಕಂಥದ್ದು. ಅದೇ ಈ ಮಹಾನವಮಿ ಈ 9ನೇ ದಿನ, ಇವತ್ತಿನ ದಿವಸ ಏನಾಗಿದೆ, 1ನೇ ತಾರೀಕು 10ನೇ ತಿಂಗಳು 2025 ಈ ಬುಧವಾರ ದಿವಸ ನಾವು ಇವತ್ತಿನ ದಿವಸ ಈ ಆಯುಧ ಪೂಜೆಯನ್ನು ಆಚರಣೆ ಮಾಡ್ಕೊಳ್ತೀವಿ. ಮಹಿಷಾಸುರನ ಸಂಹಾರಕ್ಕೆ ದುರ್ಗಾದೇವಿಗೆ ಕಾರಣೀಭೂತ ಆಗಿರ್ತಕ್ಕಂಥದ್ದೇ ಈ ಆಯುಧಗಳು. ಆಯುಧಗಳಿಗೆ ಅಷ್ಟೊಂದು ಶಕ್ತಿ ಕೂಡ ಇರ್ತಕ್ಕಂಥದ್ದು. ಇನ್ನು ಈ ತಿಥಿ ನಿನ್ನೆ ಪ್ರಾರಂಭ ಆಗಿದೆ, 30ನೇ ತಾರೀಕು ನಿನ್ನೆ ತಿಥಿ
ಪ್ರಾರಂಭವಾಗಿ 6 ಗಂಟೆ 6 ನಿಮಿಷಕ್ಕೆ ಪ್ರಾರಂಭ ಆಗಿದೆ. ಇಂದು ರಾತ್ರಿ 7 ಗಂಟೆ 1 ನಿಮಿಷದ ತನಕ ಮಹಾನವಮಿ ಇರುತ್ತೆ. ದಿನವೆಲ್ಲವೂ ಕೂಡ ವಿಶೇಷವಾಗಿರುತ್ತೆ. ಆದರೆ ಮಧ್ಯಾಹ್ನ 2 ಗಂಟೆ 28 ನಿಮಿಷದಿಂದ 3 ಗಂಟೆ 16 ನಿಮಿಷ ತನಕ ಈ ಆಯುಧ ಪೂಜೆಗಳಿಗೆ ತ್ರಿಕಾಲ, ಬೆಳಗಿನ ಪೂಜೆ, ಮಧ್ಯಾಹ್ನದ ಪೂಜೆ, ಸಂಜೆಯ ಯಾವ ರೀತಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೋತೀವೋ ಆ ರೀತಿ ಕೂಡ ಮಾಡ್ಕೋಬೋದು. ಆದರೆ ಬಹುವಿಶೇಷವಾಗಿ 2 ಗಂಟೆ 28 ನಿಮಿಷದಿಂದ 3 ಗಂಟೆ 16 ನಿಮಿಷದ ಒಂದು ಈ ಸಂದರ್ಭದಲ್ಲಿ ಆಯುಧಗಳಿಗೆ ಪೂಜೆ ಮಾಡಿದ್ದಾದರೆ ಬಹಳಷ್ಟು ಶುಭ ಕೂಡ ಇರತಕ್ಕಂಥದ್ದು. ಹಾಗೆ ಈ ಒಂದು ಆಯುಧಗಳಿಗೆ ಬೂದುಗುಂಬಳಕಾಯಿ ಇರ್ಬೋದು, ನಿಂಬೆ ಹಣ್ಣು ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ತೆಂಗಿನಕಾಯಿ ಮೇಲೆ ಕರ್ಪೂರ ಇಟ್ಟು ಅದನ್ನು ದೃಷ್ಟಿ ತೆಗೆದು ಹೊಡಿತಕ್ಕಂಥದ್ದು, ನಿಂಬೆಹಣ್ಣು ಹೊಡಿತಕ್ಕಂಥದ್ರಿಂದ ಬಹಳಷ್ಟು ಶಕ್ತಿ ಬರುತ್ತೆ. ಯಾವುದೇ ರಕ್ತಗಳು ಇನ್ನೊಂದು ಮತ್ತೊಂದು ಅರ್ಪಣೆ ಮಾಡೋದು ಕೂಡ ಬೇಡ ಅಂತ ಹೇಳುತ್ತೆ. ದುಷ್ಟ ಶಕ್ತಿಗಳ ದಮನ ಮಾಡಿ ಶಿಷ್ಟ ಶಕ್ತಿಗಳನ್ನು ಕೊಟ್ಟು ವರ್ಷ ಪೂರ್ತಿ ನಮ್ಮನ್ನು ಕಾಪಾಡೋಕ್ಕೆ ಈ ಆಯುಧಗಳು ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಪಾಂಡವರು ನಮಗೆ ಗೊತ್ತಿರೋ ಥರ ಶಮಿ ವೃಕ್ಷದಲ್ಲಿ, ನಾಳೆ ಮಾಡ್ತೀವಿ ನಾವು ಶಮಿ ಪೂಜೆ, ಶಮಿ ವೃಕ್ಷದಲ್ಲಿ ಆಯುಧಗಳನ್ನು ಇಟ್ಟಿರ್ತಕ್ಕಂಥ ಒಂದು ಸಂದರ್ಭ ಕೂಡ ಇದಾಗಿರುತ್ತೆ. ಶ್ರೀರಾಮ ರಾವಣನ ಜಯಕ್ಕಾಗಿ ಕೂಡ ಈ ಆಯುಧಗಳನ್ನು ಉಪಯೋಗಿಸಿದಂತಹ ಸಂದರ್ಭ ಕೂಡ ಇದಾಗಿರುತ್ತೆ. ಹಾಗಾಗಿ ಎಲ್ಲ ವಿಷಯಗಳಲ್ಲೂ ಕೂಡ ಬಹಳ ವಿಶೇಷವಾಗಿ ಆಯುಧಗಳಿಗೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥದ್ದೇ ಈ ಆಯುಧ ಪೂಜೆ ಕೂಡ ಆಗಿರುತ್ತೆ. ಮಿಷಿನರಿ ಅಂಗಡಿ, ನೀವೇನೇ ಆಗಲಿ ಸಂಕುಚಿತ ಬೇಡವೇ ಬೇಡ. ಚಿಕ್ಕ ಪುಟ್ಟ ವ್ಯಾಪಾರ, ಒಂದು ಅರಿಶಿನ ಕುಂಕುಮ ಇಟ್ಟು ಒಂದು ಊದುಗಟ್ಟಿಯನ್ನು ಬೆಳೆದು ಒಂದು ಆರತಿ ಮಾಡಿದ್ರೆ ಅಷ್ಟು ಸಾಕು ಅಂತ ಹೇಳ್ತಾ ಎಲ್ಲವೂ ಕೂಡ ನಮ್ಮ ಅನುಭವಪೂರ್ವಕವಾಗಿ ಹಾಗೆ ಎಲ್ಲವೂ ಕೂಡ ನಂಬಿಕೆ ಪೂರ್ವಕವಾಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.